ದೆಹಲಿಯಲ್ಲಿ ಕೈ ಕಮಾಂಡ್ ನಿರ್ಣಾಯಕ ಸಭೆ ಈಗ ಆಗುವಂಥದ್ದು 20 ಸಚಿವರ ಪಟ್ಟಿಗೆ ಇಂದೇ ಅಂತಿಮ ಮುದ್ರೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಡಿಕೆಶಿ, ಸಿದ್ದರಾಮಯ್ಯ ಹಾಗೆ ಹರಿಪ್ರಸಾದ್. ದೆಹಲಿಯಲ್ಲಿ ಕೈ ಕಮಾಂಡ್ ನಿರ್ಣಾಯಕ ಸಭೆ 20 ಸಚಿವರ ಪಟ್ಟಿಗೆ ಇಂದೇ ಅಂತಿಮ ಮುದ್ರೆ ಸಾಧ್ಯತೆ. ಈಗಾಗಲೇ ದೆಹಲಿಗೆ ಹೋದ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಇಂದೇ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಈ ಮೂವರು ನಾಯಕರು. ಆ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಒಪ್ಪಿಗೆ ಸಿಗುತ್ತಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ. ಬೆಳಗ್ಗೆ 11:30ಕ್ಕೆ ಸಭೆ ನಿಗದಿ. ಇಂದೇ ಲಿಸ್ಟ್ ಫೈನಲ್ ಆಗುತ್ತಾ ಹಾಗಿದ್ರೆ? ಯಾರಿಗೆ ಒಲಿಯಲಿದೆ ಅದೃಷ್ಟ? ಯಾರಿಗೆ ಶಾಕ್ ಕಾದಿದೆ ಹಾಗಿದ್ರೆ? ದೆಹಲಿಯಲ್ಲಿ ಕೈ ಕಮಾಂಡ್ ನಿರ್ಣಾಯಕ ಸಭೆ ಇವತ್ತು ನಡೆಯುವಂಥದ್ದು. 20 ಸಚಿವರ ಪಟ್ಟಿಗೆ ಇವತ್ತೇ ಅಂತಿಮ ಸಿಕ್ಕಿಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ. ಈಗಾಗಲೇ ದೆಹಲಿಗೆ ಹೋಗಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು, ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಮೂವರು ಕೂಡ ಈಗ ದೆಹಲಿಗೆ ಹೋಗಿರುವಂಥದ್ದು. ಈ ಒಂದು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯನ್ನ ಮಾಡಲಿದ್ದಾರೆ. ಈ ಒಂದು ಭೇಟಿಯ ಸಮಯದಲ್ಲಿ ಸಂಪುಟ ವಿಸ್ತರಣೆಯ ಸಾಧ್ಯತೆ ಕೂಡ ಅಂದ್ರೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಅದೇ ಮಂತ್ರಿಗಳ ಹೆಸರು ಕೊಟ್ರೆ ಲಿಸ್ಟ್ ಫೈನಲ್ ಆಗಲ್ಲ. ರಾಹುಲ್ ಖಡಕ್ ಸೂಚನೆ ಬೆನ್ನಲ್ಲೇ ಬದಲಾಗಿದೆ ಲಿಸ್ಟ್. ರಾಹುಲ್ ಸೂಚನೆಯಂತೆ ಪಟ್ಟಿಯಲ್ಲಿ ಕೆಲ ಬದಲಾವಣೆಯಾಗಿದೆ. ಚುನಾವಣಾ ತಂತ್ರಗಾರ ಸುನಿಲ್ ಕನಗೋಲು ಮಾತಿಗೆ ಮಣೆ. ಈಗ ಸುನಿಲ್ ಕನಗೋಲು ಸಲಹೆ ಪಡೆದು ಸಂಪುಟಕ್ಕೆ ಸೇರ್ಪಡೆ. ಹೊಸ ಮುಖಗಳಿಗೆ ಆದ್ಯತೆ ನೀಡಲು ರಾಹುಲ್ ಗಾಂಧಿ ಕೂಡ ಒಲವನ್ನ ತೋರಿಸ್ತಾ ಇದ್ರು. 20 ಸ್ಥಾನಗಳು ಭರ್ತಿ, 2 ಮಹಿಳೆಯರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ ಇದೀಗ ಅದೇ ಮಂತ್ರಿಗಳ ಹೆಸರು ಕೊಟ್ರೆ ಲಿಸ್ಟ್ ಫೈನಲ್ ಆಗಲ್ಲ ಅನ್ನುವಂತಹ ಮಾತು ರಾಹುಲ್ ಗಾಂಧಿ ಅವರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಯಾರು? ಡಿಕೆ ಶಿವಕುಮಾರ್ ಅವರಿಗೆ. ಹಾಗಿದ್ರೆ ಈ ಒಂದು ಮಹಿಳಾ ಮಂತ್ರಿ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಗಮನಿಸ್ತಾ ಹೋಗೋದಾದ್ರೆ, ಬಲ್ಕಿಸ್ ಬಾನು ಇವರು ಪರಿಷತ್ ಸದಸ್ಯೆಯಾಗಿದ್ದಾರೆ. ಜೊತೆಗೆ ನಯನ ಮೋಟಮ್ಮ ಮೂಡ್ಗೆರೆ ಕ್ಷೇತ್ರದವರು, ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಕಳೆದ ಬಾರಿಗೂ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವೆ ಆಗಿದ್ರು. ಈಗ ಆರತಿ ಕೃಷ್ಣ ಪರಿಷತ್ ಸದಸ್ಯೆ. ಇವರೆಲ್ಲರ ಹೆಸರು ಕೂಡ ಮುಂಚೂಣಿಯಲ್ಲಿರುವಂತದ್ದು. ಉಮಾಶ್ರೀ ಪರಿಷತ್ ಸದಸ್ಯೆಯಾಗಿದ್ದಾರೆ ಪ್ರೆಸೆಂಟ್, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಕನಿಜಾ ಫಾತಿಮಾ ಕಲಬುರ್ಗಿ ಉತ್ತರ ಕ್ಷೇತ್ರದವರಾಗಿದ್ದಾರೆ. ಈ ಎಲ್ಲ ಮಹಿಳಾ ಮಂತ್ರಿಗಳು ಹೆಸರುಗಳು ಈಗ ರೇಸ್ನಲ್ಲಿ ಇರುವಂಥದ್ದು. ಮಹಿಳಾ ಮಂತ್ರಿಯ ರೇಸ್ನಲ್ಲಿ ಈ ನಾಯಕಿಯರ ಹೆಸರು ಮುಂಚೂಣಿಯಲ್ಲಿ ಇರುವಂಥದ್ದು. ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಜೊತೆಗೆ ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ 2 ಮಹಿಳೆಯರಿಗೆ ಈ ಒಂದು ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರಿಗೆ ಕೊಡ್ತಾರೆ? ಉಮಾಶ್ರೀ ಅವ್ರಿಗೆ ಸಿಗುತ್ತಾ? ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಏನಾದ್ರೂ ಮತ್ತೆ ಮಣೆ ಹಾಕುತ್ತಾ ಹೈಕಮಾಂಡ್? ಜೊತೆಗೆ ಕನಿಜಾ ಫಾತಿಮಾ ಅವರಿಗೆ ಏನಾದ್ರೂ ಸಿಗುತ್ತಾ ಸಚಿವ ಸ್ಥಾನ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿರುವಂಥದ್ದು. ಯಾರೆಲ್ಲ ಮುಂದಿನ ದಿನಗಳಲ್ಲಿ ಈ ನಾಯಕಿಯರಿಗೆ ಮಹಿಳಾ ಮಂತ್ರಿ ಸ್ಥಾನ ಸಿಗುತ್ತಾ ಅಥವಾ ಒಬ್ರಿಗೆ ಸಿಗುತ್ತಾ ಕಾದು ನೋಡ್ಬೇಕಾಗಿರುವಂಥದ್ದು. ವಿಧಾನಸಭಾ ಸಭಾಧ್ಯಕ್ಷರ ಹುದ್ದೆಗೂ ಕೂಡ ಈಗ ಚರ್ಚೆ ಶುರುವಾಗ್ತಾ ಇದೆ. 3-4 ಶಾಸಕರ ಹೆಸರನ್ನ ಪರಿಗಣಿಸಿದ ಕೈಪಡೆ. ಹಿರಿಯ ಶಾಸಕರೊಬ್ಬರ ಹೆಸರು ಫೈನಲ್ ಮಾಡಿದ ರಾಹುಲ್ ಗಾಂಧಿ. ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಸಭಾಧ್ಯಕ್ಷರ ನೇಮಕ ಕೂಡ ಆಗುತ್ತೆ. ವಿಧಾನಸಭೆ ಸಭಾಧ್ಯಕ್ಷರ ಹುದ್ದೆಗೂ ಈಗ ಚರ್ಚೆ ಶುರುವಾಗ್ತಾ ಇರುವಂತದ್ದು. 3-4 ಶಾಸಕರ ಹೆಸರನ್ನ ಪರಿಗಣಿಸಿರುವಂತಹ ಕೈಪಡೆ. ಯಾರಿಗೆ ಈ ಒಂದು ಅವಕಾಶ ಸಿಗುತ್ತೆ? ಹಿರಿಯ ಶಾಸಕರೊಬ್ಬರ ಹೆಸರನ್ನ ಫೈನಲ್ ಮಾಡಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಸಭಾಧ್ಯಕ್ಷರ ನೇಮಕ ಕೂಡ ಆಗ್ಲೇಬೇಕು. ಇನ್ನೇನು ಮುಂದಿನ ತಿಂಗಳು ವಿಧಾನಸಭಾ ಕಲಾಪ ಶುರು ಆಗುತ್ತೆ. ಈ ಬೆನ್ನಲ್ಲೇ ಇದೀಗ ಸಭಾಧ್ಯಕ್ಷರ ಹುದ್ದೆಗೂ ಕೂಡ ಈಗ ಚರ್ಚೆ ಶುರುವಾಗ್ತಾ ಇರುವಂತದ್ದು. 3-4 ಶಾಸಕರ ಹೆಸರನ್ನ ಪರಿಗಣಿಸಿದೆ ಕೈಪಡೆ ಕಾಂಗ್ರೆಸ್ನ ನಾಯಕರು. ಹಿರಿಯ ಶಾಸಕರಿಗೂ ಒಬ್ಬರ ಹೆಸರನ್ನ ಕೂಡ ಈಗ ಫೈನಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಸಭಾಧ್ಯಕ್ಷರ ನೇಮಕ ಕೂಡ ಆಗಬೇಕು ಅಂತ ತಿಳಿಸಿದ್ದಾರೆ.
ಇನ್ನು ದೆಹಲಿಯಲ್ಲಿ ಈಗ ಸಂಪುಟ ಸರ್ಕಸ್. ಹಾಗಿದ್ರೆ ಯಾರಾಗ್ತಾರೆ ಸ್ಪೀಕರ್, ಯಾರೆಲ್ಲ ಹೆಸರು ಮುಂಚೂಣಿಯಲ್ಲಿದೆ ಗಮನಿಸ್ತಾ ಹೋಗೋದಾದ್ರೆ ದಿನೇಶ್ ಗುಂಡೂರಾವ್ ಗಾಂಧಿನಗರ ಕ್ಷೇತ್ರದವರು, ಇತ್ತ BR ಪಾಟೀಲ್ ಆಳಂದ ಕ್ಷೇತ್ರದವರಾಗಿದ್ದಾರೆ, ಜೊತೆಗೆ RV ದೇಶಪಾಂಡೆ ಹಳಿಯಾಳ ಕ್ಷೇತ್ರದವರಾಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ಸ್ಪೀಕರ್ ರೇಸ್ ನಲ್ಲಿರುವಂತವರು. HK ಪಾಟೀಲ್ ಗದಗ ಕ್ಷೇತ್ರದವರು. ಈ ಎಲ್ಲ ನಾಯಕರನ್ನ ಈಗ ಕೈಪಡೆ ಗುರುತಿಸಿರುವಂತದ್ದು. ಈ ನಾಯಕರಿಗೆ ಈ ಒಂದು ಅವಕಾಶ ಕೊಡಬೇಕು. ಜೊತೆಗೆ ಈ ರಾಹುಲ್ ಗಾಂಧಿ ಅವರು ಕೂಡ ಪಕ್ಷದ ಹಿರಿಯ ನಾಯಕರಿಗೆ ಈಗ ಮಣೆ ಹಾಕಿರುವಂತದ್ದು. ಫೈನಲ್ ಕೂಡ ಅವರೇ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ನೇಮ್ಗಳನ್ನು ಹೇಳಿದ್ದಾರೆ. ಇವರು ಸಭಾಧ್ಯಕ್ಷರಾದ್ರೆ ಚೆನ್ನಾಗಿರುತ್ತೆ, ಸ್ಪೀಕರ್ ಆದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ರಾಹುಲ್ ಗಾಂಧಿ ಅವರು ಪಕ್ಷದ ಹಿತದೃಷ್ಟಿಯಿಂದ, ಜೊತೆಗೆ ಪಕ್ಷದಲ್ಲಿ ಮೊದಲಿನಿಂದಲೂ ಕೂಡ ಇದ್ದಂಥವರಿಗೆ ಸ್ಪೀಕರ್ ಹುದ್ದೆಯ ಮಹತ್ವ ಅರಿವಾಗಿರುತ್ತೆ. ಅವರಿಗೊಂದು ಈ ಹುದ್ದೆ ಕೊಡಬೇಕು ಅನ್ನುವಂಥ ಥಾಟ್ ಅವರಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ಹಿರಿಯ ನಾಯಕರ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಯಾರು ಹೆಸರು ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಮೂಡಿಸಿರುವಂಥದ್ದು. ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಇವತ್ತು ಅಥವಾ ನಾಳೆ ಹೇಳೋದಕ್ಕೆ ಬರಲ್ಲ, ಯಾವಾಗ ರಾಜ್ಯ ರಾಜಕಾರಣದಲ್ಲಿ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನುವಂಥದ್ದು. ಇದೀಗ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. RV ದೇಶಪಾಂಡೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದವರಿಗೆ ಸಮಾಧಾನ ಪಡಿಸಲು ಈಗ ಪ್ಲಾನ್ ರೆಡಿ ಇದೆ. ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅನ್ನುವಂತಹ ಪ್ರಶ್ನೆ. ಪಕ್ಷದ ಪ್ರಮುಖ ಹುದ್ದೆಗಳನ್ನ ನೀಡಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬಹುತೇಕ ಹಿರಿಯರಿಗೆ ಪಕ್ಷ ಸಂಘಟನೆ ಹೊಣೆಯ ಸಾಧ್ಯತೆ. ಸಚಿವ ಸ್ಥಾನ ಸಿಗದವರಿಗೆ ಸಮಾಧಾನ ಪಡಿಸಲು ಪ್ಲಾನ್ ರೆಡಿ ಇದೆ. ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುತ್ತಾ? ಹಾಗಿದ್ರೆ ಪಕ್ಷದ ಪ್ರಮುಖ ಹುದ್ದೆಗಳನ್ನ ನೀಡಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬಹುತೇಕ ಹಿರಿಯರಿಗೆ ಪಕ್ಷ ಸಂಘಟನೆ ಹೊಣೆಯನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನು ಸಚಿವ ಸ್ಥಾನ ಯಾರ್ಯಾರಿಗೆ ಸಿಗಲ್ವಲ್ಲ ಅವರೆಲ್ಲ ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ಲಾನ್ ರೆಡಿ ಆಗಿಟ್ಕೊಂಡಿದ್ದಾರೆ, ಅವರಿಗೆ ಹೇಗೆ ಸಮಾಧಾನ ಮಾಡಬಹುದು ಅಂತ. ಈಗ ಸಚಿವ ಸ್ಥಾನ ಸಿಗದವರಿಗೆ ಏನ್ ಮಾಡ್ತಾರೆ? ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. ಪಕ್ಷದ ಪ್ರಮುಖ ಹುದ್ದೆಗಳನ್ನ ಕೂಡ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷ ಈಗ ರೆಡಿ ಆಗಿರುವಂತದ್ದು. ಬಹುತೇಕವಾಗಿ ಹಿರಿಯರಿಗೆ ಪಕ್ಷ ಸಂಘಟನೆ ಮಾಡೋದಕ್ಕೆ ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಈ ಒಂದು ರಾಜ್ಯದ ನಾಯಕರಿಗೆ ಯಾರೆಲ್ಲ ಒಂದಷ್ಟು ಜನ ಇದ್ದೇ ಇರ್ತಾರೆ, ನಾವು ಸಚಿವರಾಗಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾಕಂತಂದ್ರೆ ಅವರು ಕೂಡ ತುಂಬಾ ವರ್ಷಗಳ ಕಾಲದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಬಂದಿರ್ತಾರೆ, ಶಾಸಕರಾಗಿರ್ತಾರೆ, ಗೆದ್ದಿರ್ತಾರೆ. ಆದರೆ ಈ ಒಂದು ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು ಹಂಬಲ ಇದ್ದೇ ಇರುತ್ತೆ. ಆ ಎಲ್ಲ ನಾಯಕರಿಗೆ ಏನಾದರೂ ಒಂದು ವೇಳೆ ಸಿಗಲಿಲ್ಲ, ಮುನಿಸ್ಕೋಬಾರ್ದು ಅವರೆಲ್ಲರೂ ಕೂಡ ಶಾಸಕರು ಅನ್ನುವಂತಹ ಕಾರಣಕ್ಕೆ ಇದೀಗ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಅವರಿಗೆ ಒಂದೊಳ್ಳೆಯ ಹುದ್ದೆಯನ್ನ ಕೂಡ ಕೊಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.